ಸರ್ವಮಂಗಲ ಮಂಗಲೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಜೀವನದಲ್ಲಿ ಅತ್ಯಗತ್ಯವಾಗಿರ್ತಕ್ಕಂಥ ವಿಷಯ ಏನು, ಜೀವನದಲ್ಲಿ ಇವಾಗ ಎಲ್ಲರಿಗೂ ಒಂದೇ ಒಂದು ಸಮಸ್ಯೆ, ಅದು ಹಣದ ಸಮಸ್ಯೆ. ಆ ಒಂದು ಹಣದಿಂದನೇ ಎಲ್ಲನೂ, ಜೀವನವನ್ನೇ ಹಣದಿಂದ ನಡೀತಾ ಇದೆ. ಮತ್ತೆ ಆ ಹಣದ ಒಂದು ಒತ್ತಡದಲ್ಲಿ, ಆ ಹಣದ ಒಂದು ಗೊಂದಲದಲ್ಲಿ, ಮತ್ತೆ ಆ ಹಣದ ಒಂದು ಸುಳಿವಲ್ಲಿ ಸಿಗಾಕೊಂಡ್ಬಿಟ್ಟು ಜೀವನನೇ ನರ್ಕ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ EMI, ಬಡ್ಡಿ ಮತ್ತೆ ಪ್ರತಿ ಒಂದರ ಬಗ್ಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಒಂದು ವ್ಯವಸ್ಥೆಯನ್ನು, ಒಂದು ಯಾವ ರಾಶಿಯವರಿಗೆ ಯಾವ ತರ ಬದಲಾವಣೆ ಮಾಡಿಕೊಂಡಿದ್ರೆ ನಿಮ್ಮ ಹಣದ ಕೊರತೆಯನ್ನು ಕಡಿಮೆ ಮಾಡಿಸಬಹುದು, ಮತ್ತೆ ನಿಮ್ಮ ಹಣದ ಸ್ಥಿರತೆಯನ್ನು ಜಾಸ್ತಿ ಹಣ ನಿಮ್ಮ ಹತ್ರ ಇರಬೇಕು, ಇರುವಂತ ಒಂದು ಸ್ಥಿರತೆಯನ್ನು ಮಾಡಬಹುದು. ಮತ್ತೆ ನಿಮ್ಮ ಹಣ ಎಲ್ಲೆಲ್ಲಿ ನಿಮ್ಗೆ ಅನಗತ್ಯವಾಗಿ ಖರ್ಚು ಮಾಡ್ತಾ ಇದ್ರ ಯಾವ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಈ ಜ್ಯೋತಿಷ್ಯ ಭಂಡಾರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ 2ರಂದು ಗುರುಗ್ರಹ ಬದಲಾವಣೆ ಆಗುತ್ತದೆ. ಆದ್ರಿಂದ ಕೆಲವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಸಾಲಭಾರ ಕಡಿಮೆಯಾಗುವ ಸಮಯ ಆರಂಭವಾಗಬಹುದು. ಹಾಗಾದ್ರೆ ಯಾವ ರಾಶಿಯವರ ಸಾಲದಿಂದ ಹೊರಬರುತ್ತಾರೆ, ತೆರೆದುಕೊಳ್ಳಬಹುದು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ನಿಂತ ಹಣ ಕೈಗೆ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಹೊಸ ಕೆಲಸ ಮತ್ತು ಹೊಸ ಸೈಡ್ ಇನ್ಕಮ್ ಮೂಲಗಳು ಹೆಚ್ಚಾಗಲಿದ್ದು ಸಾಲ ತೀರಿಸುವ ಅವಕಾಶಗಳು ಬರುತ್ತದೆ. ಜೂನ್ ನಂತರ ಹಣದ ಸ್ಥಿತಿ ಸುಧಾರಿಸುತ್ತದೆ. ವೃಷಭ ರಾಶಿಯವರು ಸಾಲ ಕಡಿಮೆ ಮಾಡಲು ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ, ದೊಡ್ಡ ರಿಲೀಫ್ ಸಿಗುತ್ತದೆ. ಕುಟುಂಬದ ಬೆಂಬಲ ನಿಮ್ಮ ಜೊತೆಗಿರುತ್ತದೆ. ಕುಟುಂಬದ ಬೆಂಬಲ ಸಹಾಯ ದೊರೆಯುತ್ತದೆ. ಮಿಥುನ ರಾಶಿ ಗುರು ಆಶೀರ್ವಾದದಿಂದ ಹೊಸ ಆದಾಯದ ದಾರಿ, ಆನ್ಲೈನ್ ಮತ್ತು ಅಥವಾ ಹೊಸ ಆದಾಯದ ಮೂಲ ಹೆಚ್ಚಾಗುತ್ತವೆ. ಹಳೆಯ ಸಾಲ ತೀರಿಸಲು ಅವಕಾಶ ಸಿಗುತ್ತದೆ. ಕರ್ಕಾಟಕ ರಾಶಿ ಸಾಲ ಕೊಡುವುದು ಅಥವಾ ಹೊಸ ಸಾಲ ಅಥವಾ ಲೋನು ತೆಗೆದುಕೊಳ್ಳುವುದು ತಪ್ಪಿಸಿ. ಮೊದಲನೇದಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಜುಲೈ ನಂತರ ಒಳ್ಳೆಯ ಸಿಹಿ ಸುದ್ದಿಯನ್ನು ಕಾಣಬಹುದು. ಸಿಂಹರಾಶಿ ಹಣಕಾಸಿನಲ್ಲಿ ಬೆಳವಣಿಗೆ ಹಾಗೂ ನಿಂತ ಪ್ರಾಜೆಕ್ಟ್ ಕೆಲಸಗಳು ಮತ್ತೆ ಪುನರ್ ಪ್ರಾರಂಭವಾಗುತ್ತದೆ. ಸಾಲ ತೀರಿಸಲು ಶಕ್ತಿ ಅನ್ನೋದು ಹೆಚ್ಚಾಗಿ ಬರ್ತದೆ. ಹಾಗೆ ಆದಾಯ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಸೇವಿಂಗ್ಸ್ ಶುರು ಮಾಡುವ ಸಮಯ. ಗುರುಗ್ರಹವು ನಿಮ್ಮ ಹಣ ಉಳಿಸುವ ಸಾಮರ್ಥ್ಯವನ್ನು ನಿಮಗೆ ಹೆಚ್ಚಿಸುತ್ತಾನೆ. ಸಣ್ಣ ಸಣ್ಣ ಆದಾಯ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ. ತುಲಾರಾಶಿ ಆಕಸ್ಮಿಕ ಹಣ ಬರಬಹುದು, ಆದರೆ ಸಾಲದ ಚಕ್ರದಲ್ಲಿ ಸಿಲುಕಬೇಡಿ. ಹೂಡಿಕೆ ಮಾಡುವ ಮುಂಚೆ ಯೋಜನೆ ಮಾಡಿ. ವೃಶ್ಚಿಕ ರಾಶಿ ಹಳೆಯ ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತವೆ. ಕುಟುಂಬದ ಬೆಂಬಲದಿಂದ ಸಾಲದ ಒತ್ತಡ ಕಡಿಮೆಯಾಗಿ ಹೊಸ ಅವಕಾಶಗಳು ಬರುತ್ತವೆ. ಧನುರಾಶಿ ಗುರುದೇವನ ವಿಶೇಷ ಅನುಗ್ರಹ ಸಿಗುವ ಸಾಧ್ಯತೆ ಇದೆ. ಹೊಸ ಉದ್ಯೋಗ ಮತ್ತು ಬಿಸ್ನೆಸ್ ಅಲ್ಲಿ ಲಾಭ ತಂದುಕೊಡುತ್ತದೆ. ಹಾಗಾಗಿ ನಿಮ್ಮ ಸಾಲ ತೀರಿಸಲು ಹಣದ ಓಟ ನಿಧಾನವಾಗಿ ಹೆಚ್ಚಾಗುತ್ತದೆ. ಮಕರ ರಾಶಿ ಹಣ ಬರುತ್ತೆ, ಆದರೆ ಹಿಡಿದುಕೊಳ್ಳಬೇಕು. ಬಜೆಟ್ ಪ್ಲಾನ್ ಮಾಡಿ, ಸಾಲ ಬೇಗ ಕಡಿಮೆ ಆಗಬಹುದು. ಹಳೆಯ ತಪ್ಪುಗಳು ಮತ್ತೆ ಮಾಡಬೇಡಿ. ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ, ನೀವು ಅನಗತ್ಯ ಖರ್ಚಿಗಿಂತ ಅನಗತ್ಯ ಯೋಜನೆ ಮಾಡೋದನ್ನು ಕಮ್ಮಿ ಮಾಡಿ. ಕುಂಭರಾಶಿ ಡಿಜಿಟಲ್ ಅಥವಾ ಕ್ರಿಯೇಟಿವ್ ಕೆಲಸಗಳಿಂದ ಹಣದ ಅವಕಾಶ, ಹಣ ಬರುವಿಕೆ ಮತ್ತು ಸ್ನೇಹಿತರ ಸಂಪರ್ಕಗಳಿಂದ ಹೊಸದಾದಾಯ ದಾರಿ ಕಾಣಬಹುದು. ಸಾಲದ ಒತ್ತಡ ಕಡಿಮೆಯಾಗುತ್ತದೆ. ಮೀನರಾಶಿ ಗುರು ಅನುಗ್ರಹದಿಂದ ಹಣಕಾಸಿನಲ್ಲಿ ದೊಡ್ಡ ಬದಲಾವಣೆಯ ಸಾಧ್ಯ. ನಿಂತ ಕೆಲಸ ಕಾರ್ಯಗಳು ಮುನ್ನಡೆಯುತ್ತದೆ. ಸಾಲ ತೀರಿಸಿ ಹೊಸ ಜೀವನ ಆರಂಭ ಮಾಡಲು ಅತ್ಯುತ್ತಮವಾದ ಸಮಯ. 12 ರಾಶಿಯವರಿಗೆ ಸಾಲದಿಂದ ಯಾವ ತರ ಮುಕ್ತಿಗೊಳ್ಳಬೇಕು, ಸಾಲದಲ್ಲಿ ಇರುವವರು ಯಾವ ತರ ನಿಮ್ಮ ಬಜೆಟ್ ಪ್ಲಾನ್ ಮಾಡಿರಿ, ಯಾವ ತರ ಯೋಜನೆ ಮಾಡಿ ಯೋಜನಾಬದ್ಧವಾಗಿ ನೀವು ತೆಗೆದುಕೊಂಡಿದ್ದೆ ಆದರೆ ನಿಮ್ಮ ಸರ್ವ ಸಾಲದ ಸಮಸ್ಯೆಗಳನ್ನು ದೂರವಾಗಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಬಹುದು. ನಮಸ್ಕಾರ.